ಜಿಟಿ ದೇವೇಗೌಡರ ವಿಚಾರಕ್ಕೆ ಸಂಬಂಧಿಸಿದಂತೆ ಜೆಡಿಎಸ್ನ ಅಭ್ಯರ್ಥಿ ಗೋವಿಂದರಾಜು ಮಾತನಾಡಿದ್ದಾರೆ. ಜಿಟಿ ದೇವೇಗೌಡರು ನನಗೆ ವೋಟ್ ಹಾಕಿದ್ದಾರೆ, ಜೆಡಿಎಸ್ಗೆ ವೋಟ್ ಹಾಕಿದ್ದಾರೆ, ಆ ವಿಶ್ವಾಸ ನನಗಿದೆ ಅಂತ ಅವರು ಮಾತನಾಡಿದ್ದಾರೆ. ಚಾಮುಂಡಿ ತಾಯಿಯೇ ಆಶೀರ್ವಾದ ಮಾಡಿ ಕಳಿಸಿರಬೇಕು ಅವರನ್ನ. ಪಕ್ಷಕ್ಕೆ ಮೀರಿ ನನಗೂ ಅವರಿಗೂ ಅವಿನಾಭಾವ ಸಂಬಂಧ ಇದೆ, ನನಗೆ ಒಳ್ಳೇದಾಗತ್ತೆ ಅಂತ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಚಾಮುಂಡೇಶ್ವರಿ MLAಯನ್ನ ಚಾಮುಂಡಿ ತಾಯಿಯೇ ಆಶೀರ್ವಾದ ಮಾಡಿ ಕಳಿಸಿರಬಹುದು ಅಂತ ಅಭ್ಯರ್ಥಿ ಗೋವಿಂದರಾಜು ಮಾತನಾಡಿದರು. ಈಗಾಗಲೇ ವಿಧಾನ ಪರಿಷತ್ಗೆ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ನಮ್ಮ ಜೊತೆಗೆ JDS ಅಭ್ಯರ್ಥಿಯಾಗಿರುವಂಥ ಗೋವಿಂದರಾಜು ಅವರಿದ್ದಾರೆ. ಸರ್, ಈಗ ತಮ್ಮ ಬಳಿ ನಂಬರ್ಸ್ ಇಲ್ಲದೆ ಇದ್ರೂ ಕೂಡ ಚುನಾವಣೆಯನ್ನು ಫೇಸ್ ಮಾಡ್ತಾ ಇದ್ದೀರಿ. ವಿಶ್ವಾಸ ಇದೆಯಾ ಸರ್ ನಂಬರ್ಸ್ ನಿಮ್ಗೆ ಆಗತ್ತೆ ಅಂತ? ನಂಬರ್ಸ್ ಅವ್ರಿಗೂ ಕಡಿಮೆ ಇದೆಯಲ್ಲ ಸರ್. ಈಗ ಚುನಾವಣೆ ಅಂದಮೇಲೆ ಎಲ್ಲ ಸರಿ ಇದ್ದರೆ ಇರೋಂಥ ಎಲ್ಲ ಅಭ್ಯರ್ಥಿಗಳು ಗೆಲ್ಲಬೇಕಂತ ಇರ್ತದೆ. ಹಾಗಾಗಿ ನಮಗೂ ಸಹ ಒಂದು ಚುನಾವಣೆ ಒಂದು ಪ್ರಬಲ ಒಂದು ಸ್ಥಳೀಯ ಪಕ್ಷವಾಗಿ ನಾವು ಚುನಾವಣೆ ಮಾಡಲೇಬೇಕಾಗಿತ್ತು. ಹಾಗಾಗಿ ನನ್ನನ್ನು ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ನಾನು ಭಾಳ ಗಟ್ಟಿಯಾಗಿ ನಮ್ಮ ಪಕ್ಷದ ಈ ಒಂದು ಚುನಾವಣೆ ಮುಖಾಂತರ ನಮ್ಮ ಪಕ್ಷ ಈಗ ಚೆನ್ನಾಗಿ ಸಂಘಟನೆ ಆಯಿತು. ಎಲ್ಲ ಶಾಸಕರು ಒಂದು ವೇದಿಕೆಗೆ ಬಂದರು. ಒಂದು ಒಳ್ಳೆಯ ಮನಸ್ಸಿಂದ ಎಲ್ಲರೂ ಬಂದು ಇವತ್ತು ಮತ ಹಾಕ್ತಾರೆ. ನಮ್ಮ ಜಿಟಿ ದೇವೇಗೌಡರು ಮೊದಲನೇ ಮತ ಅವರೇ ಹಾಕಿದ್ದಾರೆ. ಇವತ್ತು ಚಾಮುಂಡಿ ಆಶೀರ್ವಾದ ಮಾಡಿ ಅವ್ರನ್ನ ಕಳಿಸಿರ್ಬೋದು. ಹಾಗಾಗಿ ಅವ್ರು ನಮಗೆ ಮತ ಹಾಕಿರ್ತಾರೆ ಅಂತ ನಾನು ಹೇಳಿದೆ, ಚಾಮುಂಡಿ ಆಶೀರ್ವಾದ ಮಾಡಿದ್ದಾರೆ ಅಂತ. ಸರ್, ಈಗ ಅವರು ಆತ್ಮವಿಶ್ವಾಸದ ಮತ ಚಲಾವಣೆ ಮಾಡಿದ್ದೀನಿ ಅಂತಾರೆ. ಈ ಆತ್ಮವಿಶ್ವಾಸ JDS ಜೊತೆಗಿದೆಯೋ ಕಾಂಗ್ರೆಸ್ ಜೊತೆಗಿದೆಯೋ ಜಿಟಿ ದೇವೇಗೌಡರು? ಅವ್ರಿಗೂ ನಮಗೂ ಒಂದು ಒಳ್ಳೆಯ ಒಂದು ಅವಿನಾಭಾವ ಸಂಬಂಧ ಇತ್ತು ಮೊದಲಿಂದ ನಮಗೆ. ಅದನ್ನು ನಾನು ಸಹ ಪಕ್ಷಕ್ಕೂ ಮೀರಿ ನಾನು ಸಹ ಅವರಿಗೆ ನಮ್ಮ ಸಂಬಂಧಗಳನ್ನ ನೆನಪು ಮಾಡಿಕೊಟ್ಟಿದ್ದೀನಿ. ಅವ್ರು ಹೇಳಿದ್ದಾರೆ, ಅಪ್ಪ ನೀನು ಒಳ್ಳೇದಾಗತ್ತೆ ಅಂತ ಹೇಳಿದ್ದಾರೆ. ನಾವು ಅವ್ರು ಮತ ಹಾಕಿರ್ತಾರಂತ ನಾವು ನಂಬಿದ್ದೀವಿ. ಸರ್, ಈಗ ತಾವು ರೆಸಾರ್ಟ್ಗೆಲ್ಲ ಹೋಗಿದ್ರಿ, ಆ ರೆಸಾರ್ಟ್ಗೂ ಕೂಡ ಅವ್ರು ಬರಲಿಲ್ಲ. ಸೊ ನೀವು ಪ್ರಯತ್ನ ಮಾಡಿದ್ರಾ ಅಥವಾ ಕುಮಾರಸ್ವಾಮಿ ಅವ್ರು ಪ್ರಯತ್ನ ಮಾಡಿದ್ರ ಅವ್ರು ಮಾತಾಡಿಸ್ಲಿಕ್ಕೆ? ಮೈಸೂರಿಗೆ ಹೋಗಿದ್ದೆ, ಅವರಿಗೆ ಮಾತಾಡ್ತಿದ್ದೀನಿ. ಅವ್ರ ಮನೆಯವರಿಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತು, ಪಕ್ಷಕ್ಕೆ ನನ್ನ ಕೊಡುಗೆ ಏನಂತ ಗೊತ್ತು. ಅದೆಲ್ಲ ನಾನು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಅವರು ರೆಸಾರ್ಟ್ಗೆ ಬರಲಿಲ್ಲ ಅಂದ ಮಾತ್ರಕ್ಕೆ ಅವ್ರು ನಮ್ಮ ಜೊತೆ ಇಲ್ಲ ಅಂತಲ್ಲ. ಕ್ಷೇತ್ರರು ಇದ್ದರು, BJPಯಿಂದ ಉಚ್ಚಾಟಿತ ಆಗಿರೋ ಶಾಸಕರಿದ್ದಾರೆ, ಇವ್ರನ್ನೇನಾದ್ರೂ ಅಪ್ರೋಚ್ ಮಾಡಿದ್ದೀರಾ ಸರ್ ತಮಗೆ? ಪಕ್ಷೇತರರು ಇದ್ದಾರೆ, ನಾವು ಅವ್ರಿಗೆ ನನಗೆ ಸ್ಪಂದನೆ ಸಿಗಲಿಲ್ಲ. ಕೆಲವೊಂದು ವಿಶ್ವಾಸದಲ್ಲಿದ್ದೀವಿ, ಕೆಲವೊಂದು ಮತಗಳು ನಮಗೆ ಬರ್ಬೋದು ಅನ್ನೋ ವಿಶ್ವಾಸದಲ್ಲಿದ್ದೀವಿ. ಬಂದು ನಾವು ಗೆದ್ದರೆ ಸಂತೋಷ, ಗೆಲ್ಲದೇ ಇದ್ದರೂ ಸಹ ನನಗೆ ಭಾಳ ಸಂತೋಷ. ನಾನು ಯಾವುದೇ ಒಂದು ಅಡ್ಡ ಮತದಾನಕ್ಕೆ ನಾನೇನು ಪ್ರೇರೇಪಣೆ ಮಾಡಿಲ್ಲ ಬೇರೆ ಬೇರೆ ರೀತಿಯಲ್ಲಿ. ಯಾಕೆಂದರೆ DK ಶಿವಕುಮಾರ್ ಮೊನ್ನೆ CLPಲೇ ಹೇಳಿದರು, BJPಯಿಂದ ಹೇಗೆ ಸಹಕಾರ ಸಿಗ್ತದೆ, ಅವರ ಹೆಚ್ಚುವರಿ ಮತಗಳು ತಮಗೆ ಬರುತ್ತಾ, ಎರಡನೇ ಪ್ರಾಶಸ್ತ್ಯ ಹೇಗೆ ಸಿಗ್ತದೆ? 100ಕ್ಕೆ 100ರಷ್ಟು ನೋಡಿ ನನಗೆಲ್ಲ ಅವ್ರಿಗೆ ಚೀಟಿನೇ ಕೊಟ್ಟು ಕಳಿಸಿದ್ದಾರೆ. ಹಾಗಾಗಿ ಅವ್ರ ಹತ್ರ ಹೆಚ್ಚುವರಿ ಮತದಾನಗಳನ್ನ ನನಗೆ ಕೊಟ್ಟಿದ್ದಾರೆ. ಅದರಲ್ಲಿ 62 ಮತದಾರರಿಗೂ ಸಹ 62 ಬರಲ್ಲ, 58 ಮತದಾರರು ಕೂಡ ಎರಡನೇ ಪ್ರಾಶಸ್ತ್ಯ ಮತನ ನನಗೆ ಕೊಡಲಿಕ್ಕೆ ಅವರು ಚೀಟಿನೇ ಕಳಿಸಿದ್ದಾರೆ. ಎಲ್ಲರೂ ನನಗೆ ಮತದಾನ ಸಹ 100ಕ್ಕೆ 100ರಷ್ಟು ನನಗೆ ಅವ್ರು ನಮಗೆ ಸಹಕಾರ ಕೊಡ್ತೀವಿ. ವಿಶ್ವಾಸ ಇದೆ, ತಾವೇನೋ ಗೆಲ್ತೀವೇನೋ ಹೋಪ್ಸಲ್ಲಿದ್ದೀರಿ. ನೋಡಿ, ಯಾವತ್ತು ಗೆದ್ದರೆ ಮಾತ್ರ ಒಳ್ಳೇದಾಗತ್ತಂತ ಭಾವಿಸೋ ವ್ಯಕ್ತಿ ಅಲ್ಲ. ನನ್ನ ಜೀವನ ಬೇರೆ ಇದೆ. ಪಕ್ಷಕ್ಕೆ ನಾನು ಒಳ್ಳೇದು ಮಾಡೋದಕ್ಕೆ, ಪಕ್ಷನ ಸಂಘಟನೆ ಮಾಡೋದಕ್ಕೆ ಈ ಒಂದು ಚುನಾವಣೆ ನನಗೆ ಸಹಕಾರಿಯಾಗಿದೆ. ಆ ನಿಟ್ಟಿನಲ್ಲಿ ನಾನು ಯಶಸ್ವಿಯಾಗಿದ್ದೀನಿ ಅಂತ ಎದೆ ತಟ್ಟಿ ಹೇಳ್ಕೊಬಂದೆ. ಇದಿಷ್ಟು JDS ಅಭ್ಯರ್ಥಿಯಾಗಿರುವಂಥ ಗೋವಿಂದರಾಜು ಅವರು ಮತ್ತು ಕ್ಯಾಮರಾಮನ್ ಶಿವರಾಜ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.